ನಂಬರ್ 18519 ವಿಶಾಖಪಟ್ಟಣಮಿಂದ ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈಗೆ ಹೋಗುವ ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು ವಿಶಾಖಪಟ್ಟಣಮಿಂದ ಡೈಲಿ ನೈಟ್ 11 ಗಂಟೆ 20 ನಿಮಿಷಕ್ಕೆ ಬಿಟ್ಟು ಮೂರನೇ ದಿನ ಮುಂಬೈ LTTಗೆ ಬೆಳಗಿನ ಜಾವ 4 ಗಂಟೆ 30 ನಿಮಿಷಕ್ಕೆ ರೀಚ್ ಆಗುತ್ತೆ. LTT ಅಂದರೆ ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈಗೆ. ಸೊ ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ಕಲಬುರಗಿಲಿದ್ದೀನಿ. ಹೌದು, ನಾನು ಎಂಟು ಜರ್ನಿ ಮಾಡ್ತಾಯಿಲ್ಲ, ಕಲಬುರಗಿಯಿಂದ ಬೋರ್ಡ್ ಮಾಡ್ತಾ ಇದ್ದೀನಿ ಟ್ರೈನ್ನ. ಮತ್ತು ಇವತ್ತು ನಾವು ಟ್ರಾವೆಲ್ ಮಾಡ್ತಾರೋ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ. ಮತ್ತು ನೋಡ್ಬೋದು ಕಲಬುರಗಿ ಜಂಕ್ಷನ್ನು ಆರಾಮಾಗಿ ಮಸ್ತಾಗಿದೆ ಬರೋ ಕಲಬುರಗಿ. ಮತ್ತು ಕಲಬುರಗಿ ಬರುತ್ತೆ CR ಡಿವಿಷನಲ್ಲಿ, SWR ಡಿವಿಷನ್ ಅಲ್ಲ, CR ಡಿವಿಷನಲ್ಲಿ ಬರುತ್ತೆ ನಮ್ಮ ಕಲಬುರಗಿ ಅಂದರೆ ಗುಲ್ಬರ್ಗ ರೈಲ್ವೆ ಸ್ಟೇಷನ್. ಇವಾಗ ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 3ಗೆ ಎಂಟ್ರಿ ಕೊಡ್ತದೆ. ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ಸು. ಮತ್ತು ಪಕ್ಕದಲ್ಲಿದೆ ಕಲ್ಯಾಣ WAG 7M. ಮತ್ತು ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದರೆ ಯಾವುದಿದು ಪುಣೆ WAP 7 ಪುಣೆ ಶೆಡ್ಡು. ವಿಶಾಖಪಟ್ಟಣಂ LTT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಕಲಬುರಗಿಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 17 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 47 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಬಂದಿದೆ 2 ನಿಮಿಷ, 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಲ್ಟ್ ಇದೆ ನಿಮ್ಗೆ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಹೋಗ್ತೀವಿ ಸೋಲಾಪುರ ನಾನ್ ಸ್ಟಾಪ್ ರನ್ನು. ಮತ್ತು ಸೋಲಾಪುರಿಂದ ಪುಣೆ, ಪುಣೆಯಿಂದ ಲೋನಾವಾಲಾಯಿಂದ ನಾವು ಹೋಗ್ತೀವಿ ಕಲ್ಯಾಣದಿಂದ ದಾದರಿಂದ ನಮ್ಮ ಫೈನಲ್ ಡೆಸ್ಟಿನೇಷನ್ ಏನಿದೆಯಲ್ಲ ಮುಂಬೈ ಅಂದರೆ LTT ರೀಚ್ ಆಗ್ತೀವಿ. ನೋಡೋಣ ಎಷ್ಟು ಗಂಟೆ ಅಂತ. ಆ್ಯಕ್ಚುಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೇನೋ ಕೊಟ್ಟಿರೋ ಟೈಮಿಂಗು. ನೋಡುವ ಎಷ್ಟು ಗಂಟೆ ರೀಚ್ ಆಗ್ತೀವಿ. ಮತ್ತು ನೋಡ್ಬೋದು ನಿಮಗೆ ಬಿಸ್ಕೆಟ್ ಅಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ಕಲಬುರಗಿ ರೈಲ್ವೆ ಸ್ಟೇಷನ್ ವಾಟರ್ ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ವಾಟರ್ ಬಾಟ್ಲ್ ಅಂತೂ ನೋಡೋಕ್ಕೆ ಸಿಗುತ್ತೆ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ಬೀದರ್ ಸೈಡ್ ಹೋಗ್ತಾ ಇರೋದು. ನೋಡ್ಬೋದು ಈಗ ನಮ್ಮ ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ಟು ಜನರಲ್ ಕೋಚ್ ಯಾವ ಥರ ಇದೆ ಅಂತ. ಫುಲ್ ಅಂದರೆ ಫುಲ್ ಪ್ಯಾಕ್ ಆಗಿದೆ. ಅಷ್ಟು ಮೀಡಿಯಮ್ ಪ್ಯಾಕಲ್ಲಿ ಅಂತ ನೋಡ್ಬೋದು. ಸೀಟ್ಗಳು ಆರಾಮಾಗಿ ಸಿಗುತ್ತೆ ನಿಮಗೆ. ನಾ ಕಲಬುರಗಿ ಸೈಡಿಂದ ಹತ್ತೀರಾ ಅಂದರೆ ನಿಮ್ಗೆ ಆರಾಮಾಗಿ ಸೀಟ್ ಸಿಕ್ಬಿಡುತ್ತೆ. ಏನು ಒಟ್ಟು ನಾವು ಟ್ರಾವೆಲ್ ಮಾಡ್ತಾರೋ 3 ಜನ ಅಲ್ಲ. ಅಲ್ಲಿ ಸೂರ್ಯನ ಕೂತಿರೋ ಅವ್ರ ಕಸಿನು. ನಮಗೆ ಇವಾಗ ಸೋಲಾಪುರಲ್ಲಿ ಏನೋ ಸೀಟ್ ಖಾಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಸೀಟ್ ಖಾಲಿ ಆಗ್ಬೋದು ಅಂತ. ಆದರೆ ಇವಾಗಿನ ಮಟ್ಟಿಗೆ ಜನರಲ್ ಕ್ಲಾಸು ಪರವಾಗಿಲ್ಲ ಗುರು, ನೀಟಾಗಿದೆ ಈ ಟ್ರೈನಿಂದು. ವಿಶಾಖಪಟ್ಟಣಂ LTT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಈಗ ನಾವು ರೀಚ್ ಆಗೋ ಥರ ಇದ್ದೀವಿ ಇಲ್ಲಿ ಸೋಲಾಪುರ್ಗೆ.
ಮತ್ತು ನೀವು ನೋಡ್ಬೋದು ಇವಾಗ ನಾವು ಎಂಟಾಗ್ತಾ ಇದ್ದೀವಿ ಸೋಲಾಪುರ್ಗೆ. ಅಲ್ಲಿ ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಯಾರು ನಿಂತಿದೆ ಅಂತ. ನಮ್ಮ ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ಸು ನಿಂತಿದೆ. ಅದು ಲೋಕಲ್ ರಿವರ್ಸಲ್ಲಿದೆ ಇಲ್ಲಿ. ಈ ಟ್ರೈನಲ್ಲಿ ಎಂಟು ಜರ್ನಿ ಮಾಡಿದೆ ಇಲ್ಲಿ ಬಾಗಲಕೋಟೆಯಿಂದ ಮೈಸೂರವರೆಗೂ ICFL ಜರ್ನಿ ಇದ್ದಾಗ. ಸಾವಿರದ 66 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಅಂದರೆ ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ ಬಂದಿದೆ. ಈಗ ಸೋಲಾಪುರ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SUR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 7 ಗಂಟೆ 45 ನಿಮಿಷಕ್ಕೆ ಆದರೂ ಬಂದಿದ್ರು. ಇಲ್ಲಿ 7 ಗಂಟೆ 40 ನಿಮಿಷ ಅಂದರೆ ಎಷ್ಟು ಗಂಟೆಯಲ್ಲಿ 5 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 5 ನಿಮಿಷ ಹಾಲ್ಟ್ ಇದೆ, ಅಂದರೆ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ, ಅದಕ್ಕೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಮತ್ತು ಸೋಲಾಪುರ ಏನಕ್ಕೆ ಫೇಮಸ್ ಅಂದರೆ ಹೋದ್ಸತಿ ಬಸವ ಎಕ್ಸ್ಪ್ರೆಸ್ಸಲ್ಲಿ ಬಂದಾಗ ಹೇಳಿದೆ, ಇಲ್ಲಿ ಬೆಡ್ಶೀಟ್ಸು ಇಲ್ಲಿ ಭಾಳ ಫೇಮಸ್. ನೀವೇನಾದ್ರು ಸೋಲಾಪುರಿಗೆ ಬರ್ತೀರಾ ಅಕಸ್ಮಾತ್ ಬೆಡ್ಶೀಟು ನೀವು ತೊಗೊಬೋದು. ಮತ್ತು ಸೋಲಾಪುರ ಬರುತ್ತೆ ಸೆಂಟ್ರಲ್ ರೈಲ್ವೆ. ಮತ್ತು ಈಗ ನಾವು ಎಂಟ್ರಾಗಿದ್ದೀವಿ ಮಹಾರಾಷ್ಟ್ರ, ಅಂದರೆ ನಾವು ಕಲಬುರಗಿಯಿಂದ ಕರ್ನಾಟಕ ಬಿಟ್ಟು ನಾವೀಗ ಅಫಿಷಿಯಲಾಗಿ ಎಂಟ್ರಾಗಿದ್ದೀವಿ ಮಹಾರಾಷ್ಟ್ರಗೆ. ನೋಡೋಣ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪುಣೆ ಏನು ನಾನ್ ಸ್ಟಾಪ್ ರನ್ ಇದೆ ಸೋಲಾಪುರದಿಂದ ಪುಣೆವರೆಗೂ. ನೋಡೋಣ ಹೆಂಗಿದೆ ರೀಚ್ ಆಗುತ್ತೆ. 12:15 ಕೊಟ್ಟಿರೋದು ಟೈಮಿಂಗ್ಸು, ನೋಡುವ ಹೆಂಗಿರುತ್ತೆ ಅಂತ. ಮತ್ತು ನಾನು ಹೇಳಿದ್ನಲ್ಲ ನಿಮಗೆ ಒಂದು ರೌಂಡ್ ಟ್ರಿಪ್ ಆಗ್ತಾಯಿದ್ದೀನಿ ಅಂದರೆ ಬೆಂಗಳೂರಿಂದ ಬೀದರಿಂದ ಕಲಬುರಗಿಯಿಂದ 2 ಆಪ್ಷನ್ ಇತ್ತು ನಮ್ಮದು. ಒಂದು ಬೀದರಿಂದ ಕಲಬುರಗಿಯಿಂದ ಮಹಾರಾಷ್ಟ್ರ ಅಂದರೆ ಮುಂಬೈಗೆ ಹೊಟ್ಟು ಬೆಂಗಳೂರು ಬರೋದು, ಇನ್ನೊಂದು ಕಲಬುರಗಿ ಮೀರಜು ಬೆಂಗಳೂರು ಅಂತ. ಆದರೆ ಈಗ ನಾವು ಒಂದು ಚೂಸ್ ಮಾಡಿದ್ವಿ ಮುಂಬೈಯಿಂದ ಬೆಂಗಳೂರು ಬರೋಣ. ಯಾಕಂದರೆ ಕನ್ನಡ ಲಾಗಾಟು ಅದು ಬೇರೆ ಮಾನ್ಸೂನ್ ಸೀಸನು ಮಸ್ಟ್ ಆಗಿರುತ್ತೆ. ನೀವು ಬೀದರ್ ಬೆಂಗಳೂರು ನೋಡಿದ್ರೆ ಅನ್ಕೊತೀನಿ, ಬೆಂಗಳೂರು ಬೆಂಗಳೂರು ಅದಾದಮೇಲೆ ಇದು ಇಲ್ಲಿಗೆ ಕಲಬುರಗಿಯಿಂದ ಮುಂಬೈ ಒಂಥರ ಸೀರೀಸ್ ಟೈಪೇ ಆಗುತ್ತೆ. ಇದು ಒಂಥರ ಒಂದು ರೌಂಡ್ ಟ್ರಿಪ್ ಸೀರೀಸು. ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ ಎಂಟ್ರ್ ಆಗ್ತಿದೆ. ಸಿಕಂದ್ರಾಬಾದಿಂದ ಪುಣೆಗೆ ಹೋಗುವ ಸಿಕಂದ್ರಾಬಾದ್ ಪುಣೆ ಶತಾಬ್ದಿ ಎಕ್ಸ್ಪ್ರೆಸ್ಸು ವ್ಯಾಪ್ ಫೋರ್ಟ್ ಜೊತೆಗೆ. ನನಗನ್ಸೋ ಪ್ರಕಾರ ನಮ್ಮ ಟ್ರೈನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಸೋಲಾಪುರಲ್ಲಿ. ಈ ಟ್ರೈನಿಗೆ ಒಂದು ವಿಸ್ಟಾಡಮ್ ಕೋಚ್ ಬೇರೆ ಇದೆ ಗುರು, ನಾನು ಇವತ್ತೇ ನೋಡ್ತಾ ಇರೋದು.
तुम्ही पोस्टरला लागायचं याला सांगा ಸಾವಿರದ 328 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಪುಣೆಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು PUNE. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 12 ಗಂಟೆ 25 ನಿಮಿಷಕ್ಕೆ ಆದ್ರೆ ಬಂದೈತ್ರಿ ಇಲ್ಲಿ 12 ಗಂಟೆ 20 ನಿಮಿಷ ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಅದಕ್ಕೋಸ್ಕರ ನಾನು ಈಗ 10 ನಿಮಿಷ ಹಾಲ್ಟ್ ಇದೆ. ಮತ್ತು ನೋಡಿದ್ರಲ್ಲ ಈ ಪುಣೆಯಿಂದ ಮುಂಬೈಗೆ ಹೋಗಿ ಎಷ್ಟು ಜನ ಪ್ಯಾಕ್ ಆಗಿದ್ದಾರೆ ಅಂದರೆ ಸಿಕ್ಕಾಬಿಟ್ಟೆ ಪ್ಯಾಕು. ನೋಡಿ ಈಗ ನಂದು ಇಲ್ಲಿ ವಾಯ್ಸ್ ನಂದು ಸ್ವಲ್ಪ ರೆಕಾರ್ಡ್ ಆಗಲಿಲ್ಲ ಅದು ನಂದು, ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಅಲ್ಲೇನು ಹೇಳಕೊಟ್ಟಿದ್ದೆ ಅಂದರೆ ನಾನು ವಿಶಾಖಪಟ್ಟಣ, ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದು ಕಲಬುರಗಿಯಿಂದ LTT ವಿಶಾಖಪಟ್ಟಣಂ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಅಂತ. ವಿಶಾಖಪಟ್ಟಣಂ ನೋಡ್ದಂಗೆ ಹೆವಿ ಪ್ಯಾಕ್ ಆಗಿರೋದ್ರಿಂದ ನಾನು ಮತ್ತು JSD ಕನ್ನಡ ಅಂದರೆ ಸೂರ್ಯನ ಡಿಸ್ಕೈಡ್ ಮಾಡ್ಕೊಂಡು ಅಲ್ಲಿ ಆ ಟ್ರೈನ್ ಇಳಿದ್ಬಿಟ್ಟು ಯಾಕೆ ಅವನಿಗೆ ಹುಷಾರಿರಲಿಲ್ಲ ಬೇರೆ.
ಅದಕ್ಕೋಸ್ಕರ ಆ ಟ್ರೈನ್ ಬೇಡ ಅಂತ ಇಳಿದ್ಬಿಟ್ಟು ಅಲ್ಲಿಂದ ನಾವು ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ಸಲ್ಲಿ ಮೇಲೆ CSMT ಹೊಲ್ಟಿದ್ವಿ. ಅದು ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ CSMTಗೋಸ್ಕರ ಅವನ ಅಲ್ಲವರು ಕಲ್ಯಾಣಿಂದ ಚೇಂಜ್ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಪುಣೆದಲ್ಲೇ ಆ ಟ್ರೈನ್ನ ಡಿಬೋರ್ಡ್ ಮಾಡಿ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ನ ಬೋರ್ಡ್ ಮಾಡಿದ್ವಿ. ಈಗ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡಿ, ಇವಾಗ ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರ್ ಆಗ್ತಿದೆ. ಹೈದರಾಬಾದ್ ಡೆಕ್ಕನ್ ನಾಂಪಲ್ಲಿ CSMT ಹುಸೇನ್ ಸಾಗರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರ್ ಆಗ್ತಿದೆ. ಏನು ಗುರು, ನೈಟ್ ನೋಡು 1:30 2 ಗಂಟೆ ಆಗ್ತಾ ಬಂತು. ನೋಡು ಗುರು, ವ್ಯೂ ಕಂಡಾಲ ಘಾಟಲ್ಲಿ. ಗುಡ್ ಮಾರ್ನಿಂಗ್.
ಮಾರ್ನಿಂಗ್ ಫ್ರಮ್ ಮುಂಬೈ CSMB ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 4:55 ಆದರೆ ಬಂದೈತ್ರಿ. ಇಲ್ಲಿ 5:05 ಅಂದರೆ 10 ನಿಮಿಷ ಡಿಲೇ ಆಗಿ ಬಂದಿದೆ. ಇದರಲ್ಲೇ ಗೊತ್ತಾಗ್ತದೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಮತ್ತು ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಜನರಲ್ ಮಾಡಿದ್ದಲ್ಲ, ನೈಟ್ ನಿದ್ದೆ ಇಲ್ಲ ಗುರು. ಕಲ್ಯಾಣಲ್ಲಿ ಸ್ವಲ್ಪ ಸ್ಲೀಪರಲ್ಲಿ ಬಂದು ಮಲ್ಕೊಂಡಿದ್ದು, ಅದಕ್ಕೆ ಸ್ವಲ್ಪ ನಿದ್ದೆ ಹೇಳ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ ಇದಾದ್ಮೇಲೆ. ಮತ್ತು ನೈಟ್ ಊಟಕ್ಕೆ ನಿಮಗೆ ಕಲಬುರ್ಗಿಯಿಂದ ಹತ್ತಿದ್ರಾಗ ಅಂಥದ್ದೇನು ಸಿಗಲ್ಲ. ನೈಟ್ ಹತ್ತಿದ್ರ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಅಂಥದ್ದು ಸಿಗುತ್ತೆ. ಮತ್ತು ಪುಣೆದಲ್ಲೂ ಅಷ್ಟೇ ನಿಮ್ಗೆ ಇಡ್ಲಿ ವಡೆ ಸಿಗುತ್ತೆ. ಮತ್ತು ವೆಜ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ ನೋಡೋಕ್ಕೆ ಸಿಗುತ್ತೆ. ಮತ್ತು ಜರ್ನಿ ಹಿಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಒಂದು ಬೇರೆ ಬರೀ ಕಲಬುರ್ಗಿಯಿಂದ. ಆ್ಯಕ್ಚುಲಿ ನಾನು ಮಾಡಬೇಕಾಗಿದ್ದು ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ಸು. ನೋಡಿದ್ರಲ್ಲ, ಪುಣೆದಲ್ಲಿ ಹೆವಿ ಪ್ಯಾಕ್ ಆಯಿತು, ಜಾನ್ ಪ್ಯಾಕ್ ಆಗಿದ್ರು ಅಂತ ಆ ಟ್ರೈನ್ ಅಲ್ಲೇ ಡಿಬೋರ್ಟ್ ಮಾಡಿ ಅಲ್ಲಿಂದ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿದ್ದು. ಮತ್ತು ಜರ್ನಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.